ಹೌಸಿಂಗ್ ಡಿಪಾರ್ಟ್ಮೆಂಟ್ಗೂ ಕೂಡ ಬಂದಿಲ್ಲ ಮಂತ್ರಿಗಳು. 5849.61 ಕೋಟಿ ಕೊಟ್ಟಿದ್ದಾರೆ ಹೌಸಿಂಗ್ ಡಿಪಾರ್ಟ್ಮೆಂಟ್. ಖರ್ಚು ಮಾಡಿರೋದು 2830.24, ಉಳಿದಿರೋದು 3019.37. 3000 ಕೋಟಿ ಇನ್ನೂ ಖರ್ಚು ಮಾಡೇ ಇಲ್ಲ. ಫೆಬ್ರವರಿ ಇನ್ನೆಷ್ಟು ದಿನ ಇದೆ ನಮಗೆ? ಇನ್ನು 20 ದಿನ ಇರ್ಬೋದಾ ಅಷ್ಟೇ. 20 ದಿನದಲ್ಲಿ 3000 ಕೋಟಿ ಖರ್ಚು ಮಾಡ್ತಾರೆ ಇವರು. ಹೆಂಗ್ ಮನೆ ಕಟ್ಬಿಡ್ತಾರೆ? ಎಲ್ಲಿ ಕಟ್ಬಿಡ್ತಾರೆ? ಹೋಗಿ ಮನೆ ಕಟ್ಟೇ ಇಲ್ಲ. ಇನ್ನು 3000 ಅರ್ಧ ದುಡ್ಡು ಹಂಗೆ ಉಳಿದಿದೆ ಇವರು. ಅಂದ್ರೆ ಪ್ರತಿಯೊಂದು ಇಲಾಖೆಯಲ್ಲೂ ಈಗ ಅರ್ಬನ್ ಡೆವಲಪ್ಮೆಂಟ್ 22,719 ಕೋಟಿ ಕೊಟ್ಟಿದ್ದಾರೆ. ಇನ್ನೂ 10,765 ಕೋಟಿ ಹಂಗೆ ಉಳಿದಿದೆ, ಖರ್ಚು ಮಾಡೇ ಇಲ್ಲ. ಅರ್ಬನ್ ಡೆವಲಪ್ಮೆಂಟ್ ಎಷ್ಟು ಬಹಳ ನೀರಿಲ್ಲ, ರಸ್ತೆ ಇಲ್ಲ, ಕುಡಿಯೋ ನೀರು, ಸ್ಯಾನಿಟರಿ ವ್ಯವಸ್ಥೆಗಳು ಸರಿ ಇಲ್ಲ, ಕ್ಲೀನಿಂಗ್ ಇಲ್ಲ. ನೋಡಿ ಎಷ್ಟು ದುಡ್ಡು, 10,000 ಕೋಟಿ ಉಳಿದಿದೆ ಅಲ್ಲಿ ಫೆಬ್ರವರಿ. ಹೆಂಗೆ ಖರ್ಚು ಮಾಡ್ತಾರೆ? ಇನ್ನು 20 ದಿನದಲ್ಲಿ ಹೆಂಗೆ ಮಂತ್ರ ಮಾಡಬೇಕಷ್ಟೇ. ಇದಲ್ಲ ಮಂತ್ರ, ಏನಾನ ಹುಡುಕಿ ಮಂತ್ರ ಮಾಡಿದ್ರೆ ಏನಾನ ಖರ್ಚು ಮಾಡ್ಬೋದಷ್ಟೇ. ಈ ಪರಿಸ್ಥಿತಿ ಈ ಬ್ಯಾಕ್ವರ್ಡ್ ಕ್ಲಾಸಸ್ಸು ಅಷ್ಟೇ. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ. 3072 ಕೋಟಿ ಕೊಟ್ಟಿದ್ದಾರೆ, 1439 ಕೋಟಿ ಖರ್ಚು ಮಾಡಿದ್ದಾರೆ. 46% ಇನ್ನೂ ಹಂಗೆ ದುಡ್ಡು ಉಳಿದಿದೆ. ಅಧ್ಯಕ್ಷರು ಹಿಂಗೆ ಇದೆ. ನಾನು ಹೇಳಕ್ಕೆ ನಿಮಗೆ ಹೇಳಿದ್ರೆ ಎಲ್ಲ ಇನ್ನೂ ಭಾಳಷ್ಟು ಡಿಪಾರ್ಟ್ಮೆಂಟ್. ಅಗ್ರಿಕಲ್ಚರ್ದು ಅಷ್ಟೇ. ಇಲ್ಲ ಚಲುವರಾಯ ಸ್ವಾಮಿ ಅವರು ಇಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು 4196.55 ಕೋಟಿ ಅನುದಾನ ಬಿಡುಗಡೆ. ಕೋಟಿಗಳಲ್ಲಿ ಖರ್ಚು ಮಾಡದೇ ಇರೋದು 1750 ಕೋಟಿಗಳು. 1750 ಕೋಟಿ ಖರ್ಚು ಮಾಡದೇ ಇರೋದು ಅಂದ್ರೆ 41.71% ಖರ್ಚೇ ಮಾಡಿಲ್ಲ ದುಡ್ಡು. ಅಗ್ರಿಕಲ್ಚರ್ದು ನಿಮ್ಗೆ ಗೊತ್ತಿದೆ, ಎಷ್ಟು ರೈತರು ಬವಣೆ ಇದೆ, ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ, ಸೂಸೈಡ್ಸ್ಗಳಾಗ್ತಾ ಇದೆ ಎಲ್ಲ ಕಡೆ. ಖರ್ಚೇ ಮಾಡಿಲ್ಲ. ಇನ್ನು 20 ದಿನದಲ್ಲಿ ಖರ್ಚು ಮಾಡಬೇಕು. 20 ದಿನದಲ್ಲಿ ಹೆಂಗೆ ಖರ್ಚು ಮಾಡ್ತಾರೆ? ಇದು ಎಲ್ಲ ಇಲಾಖೆ ಐತೆ. ಡಿಪಾರ್ಟ್ಮೆಂಟ್ ಆಫ್ ಸ್ಕಿಲ್ ಇದೆ, ಸ್ಕಿಲ್ ಡೆವಲಪ್ಮೆಂಟ್ ಇದೆ, ರೂರಲ್ ಡೆವಲಪ್ಮೆಂಟು, ಬೇರೆ ಬೇರೆದೆಲ್ಲ ಇದೆ. ನಮ್ಮ ಹತ್ರ ಎಲ್ಲ ಪಟ್ಟಿನ ಕೊಟ್ಟಿದ್ದು. ನಾನೆಲ್ಲ ಹೇಳಿ ನಿಮಗೆ ತೊಂದರೆ ಮಾಡೋಕ್ಕೆ ಹೋಗಲ್ಲ. ನನಗನ್ಸ್ತೈತೆ ಈ ಬಡ್ಜೆಟ್ ಏನು ಅನಿಸುತ್ತೆ, ಈ ಬಡ್ಜೆಟ್ಟಲ್ಲಿ ಭವಿಷ್ಯದ ಗ್ಯಾರಂಟಿ ಇಲ್ಲ. ಈ ಬಡ್ಜೆಟ್ಗೆ ಭವಿಷ್ಯದ ಗ್ಯಾರಂಟಿ ಇಲ್ಲ. ಜನರಿಗೆ ಬದುಕಿನ ವಾರಂಟಿ ಇಲ್ಲ. ಭವಿಷ್ಯದ ಗ್ಯಾರಂಟಿ ಇಲ್ಲ, ಜನರಿಗೆ ಬದುಕಿನ ವಾರಂಟಿ ಇಲ್ಲ, ಯುವಜನರಿಗೆ ಜೀವನದ ಶ್ಯೂರಿಟಿ ಇಲ್ಲ. ಈ ಬಡ್ಜೆಟ್ ಪೂರ್ತಿ ಸಾಲ ಸಾಲ ಸಾಲ, ಶೂಲ 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 ಇಷ್ಟೆ. ಆ ರೀತಿ ಇವತ್ತು ಸಾಲದ ಸುಳಿಯಲ್ಲಿ ಸಿಕ್ಕಿದ್ದಾರೆ. ಒಂಥರ ಸಿದ್ದುನಾಮಿಕ್ಸ್ ಅಂದರೆ ಸಾಲ ಮಾಡೋ ಅಂಥದ್ದು ಈ ಒಂದು ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯನವರ ಬಡ್ಜೆಟ್ಟು ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಹೀಗೆ ಇದನ್ನು ನಮ್ಮ ರಾಜ್ಯ ಬರಗಾಲ ಬಂದು ರೈತರು ಸಂಕಷ್ಟದಲ್ಲಿದ್ದಾರೆ, ಪರಿಹಾರ ಸಿಗ್ತಿಲ್ಲ, ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ನಮ್ಮ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇಲಾಖೆಗೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ 22-23ರಲ್ಲಿ 1534 ಕೋಟಿ ವೆಚ್ಚ ಮಾಡಿತ್ತು. ಕಳೆದ ವರ್ಷ 23-24ರಲ್ಲಿ 1038 ಕೋಟಿ ನಿಗದಿ ಮಾಡಿದ್ದೀರಾ. ಈ ವರ್ಷ 940 ಕೋಟಿ ಮಾಡಿದ್ದೀರಾ. ನಾವಿದ್ದಾಗ 1534 ಕೋಟಿ ಕೊಟ್ಟಿದ್ದು. ಈಗೇನಾಗಿದೆ, 940 ಕೋಟಿಗೆ ಬಂದು ನಿಂತಿದೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ. ಅಂದರೆ ಕಡಿಮೆ ಮಾಡ್ತಾ ಬಂದಿದ್ದಾರೆ. ಕೈಮಗ್ಗ ಮತ್ತು ಜವಳಿ ನಿಮ್ಮದು ನೇಕಾರರು ಬೆಳಗ್ಗೆ ಮಾತಾಡ್ದ ಕೂಗ ಜೋರು ಮಾಡಿದ್ರು. ನಮ್ಮ ನೇಕಾರರ ಪ್ಯಾಕೇಜ್ ಒಂದು ಯೋಜನೆ ಮಾಡಿ ಬಿಜೆಪಿ ಸರ್ಕಾರ ಇದ್ದಾಗ 22-23ರಲ್ಲಿ 125.77 ಕೋಟಿ ವೆಚ್ಚ ಮಾಡಿತ್ತು. ನೇಕಾರರ ಪ್ಯಾಕೇಜ್ ಒಂದು ಕೊಟ್ಟು 2020-23ರಲ್ಲಿ ನಮ್ಮ ಇವರು ಸಿದ್ದರಾಮಯ್ಯನವ್ರ ಬಜೆಟಲ್ಲಿ 103 ಕೋಟಿ ಇಟ್ಟಿದ್ರು. ನಾವು 125 ಕೋಟಿ ಕೊಟ್ಟಿದ್ರಿ. ಕಳೆದ ಬಾರಿ ಬಡ್ಜೆಟಲ್ಲಿ ಅದು 103 ಕೋಟಿಗೆ ಬಂತು. ಈ ಬಡ್ಜೆಟಲ್ಲಿ ಅದು ಕಾಣೆ ಆಗೋಗ್ಬಿಟ್ಟಿದೆ. ನೇಕಾರರಿಗೆ ಏನೂ ಇಲ್ಲ. ಕೊಟ್ಟಿದ್ದಾರನಪ್ಪ? ಏನು ಕೊಟ್ಟಿಲ್ಲ. ನೇಕಾರರಿಗೆ ಏನು ಕೊಟ್ಟಿಲ್ಲ. ನಾವಿದ್ದಾಗ 125 ಕೋಟಿ ಕೊಟ್ಟಿದ್ರು.
ಆಮೇಲೆ ನಮ್ಮ ಸರ್ಕಾರ 2023-24 ನೇಕಾರರ ಸಾಲವನ್ನು ಮನ್ನಾ ಮಾಡಿದ್ರಿ. ನೇಕಾರ ಸಾಲ ಮನ್ನಾ ಮಾಡಿದ್ರಿ. 3.68 ಕೋಟಿ ಹಣವನ್ನು ನಾವು ಬಡ್ಜೆಟಲ್ಲಿಟ್ಟು ನಾವು ರೈತರ ಸಾಲ ಅದು ನೇಕಾರರ ಸಾಲ ಮನ್ನಾ ಮಾಡಿರ್ತಾನಪ್ಪ ಮಾಡಿದ್ರು. ಇವಾಗ ಮಾಡಿದಾರಾ? ಇಲ್ಲ, ಏನೂ ಇಲ್ಲ. ನನಗೆ ಗೊತ್ತಿಲ್ಲ. ಈಗ ಬರ್ತಾ ಬರ್ತಾ ಏನಾಗಿದ್ದಾರೆ, ಕೊನೆಗೆ ಪೊಲೀಸ್ವರೆಗೂ ಬಂದ್ಬಿಟ್ಟಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟು ಏನು ಲಾಡ ಆರ್ಡರ್. ಅದಕ್ಕೆ ಮೊನ್ನೆ ಹೇಳಿದೆ ಕಾನೂನು ಸುವ್ಯವಸ್ಥೆ ಕುಸ್ತಿದೆ ಅಂತ ಹೇಳಿದೆ ನಾನು. ಕುಸ್ತಿದ್ದಾರೆ, ಯಾಕೆ ಕುಸ್ತಿದೆ ಅಂತ ಹೇಳಿದ್ರು. ನೀವೇ ಪರ್ಮಿಷನ್ ಕೊಟ್ಟರೆ ಇನ್ನೂ ಉತ್ತರ ಕೊಟ್ಟಿಲ್ಲ. ಕೊಡ್ತಾರೆ ಅಂತ ಅನಿಸ್ತೈತೆ. ಪೊಲೀಸ್ ಇಲಾಖೆ ಬಗ್ಗೆ ಇವ್ರಿಗೆ ಎಷ್ಟು ಅಭಿಮಾನ. KSRP ಮೂಲಭೂತ ಸೌಲಭ್ಯಗಳಿಗೆ 40-55 ಆ ಹೆಡ್ಡಲ್ಲಿ ಇಟ್ಟಿರೋವಂಥದ್ದು. ನಮ್ಮ ಸರ್ಕಾರ ಸುಮಾರು 9.26 ಕೋಟಿ ವೆಚ್ಚ ಮಾಡಿತ್ತು. ಖರ್ಚು ಮಾಡಿದಿರಿ ನಾವು 9.26 ಕೋಟಿ ಖರ್ಚು ಮಾಡಿದಿರಿ. ನೀವು ಹಿಂದಿನ ಬಡ್ಜೆಟಲ್ಲಿ, ಹೋದ್ಸರಿ ಬಡ್ಜೆಟಲ್ಲಿ ನೀವು ಅದನ್ನು 3.56 ಇಳಿಸ್ತೀರಿ. ಸುಮಾರು 10 ಕೋಟಿ ಇದ್ದಿದ್ದನ್ನ ನೀವು 6 ಕೋಟಿ ಮೈನಸ್ ಮಾಡಿಬಿಟ್ರಿ. ಈ ಸರಿಗೆ ಏನು ಬಂದಿದ್ದಾರೆ KSRPಗೆ, ಅದೇ ಸ್ಟ್ರೈಕ್ ಆದರೆ ಲಾಠಿ ತಗೊಂಡು ಬಾರಿಸ್ಬೇಕಲ್ಲ ಎಲ್ಲರಿಗೂ, ಅವ್ರಿಗೆ ಈ ಸರಿ ಬಡ್ಜೆಟಲ್ಲಿ 1 ಲಕ್ಷ ಇಟ್ಟಿದ್ದೀರ. 1 ಲಕ್ಷ ಕೋಲ್ ತಗೋಣ. ಅಟ್ಲೀಸ್ಟ್ KSRP ಅವ್ರಿಗೆ ಒಂದು ಕೋಲ್ ತಗೋಣಕ್ಕಾದ್ರೂ ದುಡ್ಡು ಕೊಡ್ಬೇಕಲ್ಲ. 1 ಲಕ್ಷದಕ್ಕೆ KSRPಗೆ ದುಡ್ಡು ಎಲ್ಲಿಂದ ತಗೊಂತೀರ? ಇಟ್ಟಿರೋದು ಬಡ್ಜೆಟಲ್ಲಿ. ಮೊದಲೆಲ್ಲ ಇಟ್ಟಿದ್ದು 10 ಕೋಟಿ ಇಡ್ತು ತಗೋಣಕ್ಕೆ, ಗಾರ್ಡ್ ತಗೋಣಕ್ಕೆ, ಟೋಪಿ ತಗೋಣಕ್ಕೆ, ಎಲ್ಲ ಹಿಡಿದು. ಈಗ 1 ಲಕ್ಷ ಅಂದ್ರೆ ಪೊಲೀಸರನ್ನ ಯಾವ ಸ್ಥಿತಿಗೆ ಈ ಸರ್ಕಾರ ಈ ಬಡ್ಜೆಟ್ ಅಲ್ಲಿ ತಂದಿದೆ ಅನ್ನೋದನ್ನ ದಯವಿಟ್ಟು ನಾನು ತಿಳಿಸ್ತಾ ಇದ್ದೀನಿ. ಅದಕ್ಕೆ ರಾಜ್ಯದಲ್ಲಿ ಈ ಗಲಾಟೆ ಮಾಡ್ತಾರೆ. ನಿನ್ನ ಇಲಾಖೆದಪ್ಪ. ರಾಜ್ಯದಲ್ಲಿ ನಾನಾ ಮಠ ದೇವಾಲಯಗಳಿಗೆ CM ವಿಶೇಷ ಅನುದಾನ ಬಿಜೆಪಿ ಸರ್ಕಾರ ಇದ್ದಾಗ ಯತ್ನಾಳ್ರೆ 154.80 ಕೋಟಿ ವೆಚ್ಚ ಮಾಡಿತ್ತು ಮಠ ಮತ್ತು ದೇವಾಲಯಗಳಿಗೆ. 154.80 ಕೋಟಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ. ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.